ಇದೆಲ್ಲ ಮುಗಿಸ್ಕೊಂಡು ನಂತರ ಗಣಿನಾಡಿನತ್ತ ಪ್ರಧಾನಿ ಮೋದಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಬಳ್ಳಾರಿ ಅಂದರೆ ಹೊಸಪೇಟೆಯಲ್ಲಿ ಪ್ರಧಾನಿ ಮೋದಿ ಅವರ ಸಮಾವೇಶ ಇದೆ. ಬಳ್ಳಾರಿ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮತಬೇಟೆ. ಬಳ್ಳಾರಿನಲ್ಲಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗೆಯೇ ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಸಾಯಂಕಾಲ 5 ಗಂಟೆಗೆ ನಡೆಯುವಂತಹ ಬೃಹತ್ ಸಮಾವೇಶ. ಅವಳಿ ಜಿಲ್ಲೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸೋತಿದೆ ಬಿಜೆಪಿ, ಗಣನೀಯವಾಗಿ ಸೋಲ್ತು. ಅವಳಿ ಜಿಲ್ಲೆಯಲ್ಲಿ ಲೋಕಸಭಾ ಅಖಾಡದಲ್ಲಿ ಮತ್ತೆ ಪುಟಿದೇಳುವ ಅನಿವಾರ್ಯತೆ ಈಗ ಬಿಜೆಪಿಗೆ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಬಹಳ ದೊಡ್ಡ ಫೈಟ್ ಇದೆ ಎರಡೂ ಕ್ಷೇತ್ರಗಳಲ್ಲಿ, ಹಾಗಾಗಿ ಮೋದಿ ಅವರ ಆಗಮನದಿಂದ ಬದಲಾಗಬಹುದಾ? ಇವತ್ತಿನ ಸಮಾವೇಶ ಎಷ್ಟು ಗಂಟೆಗೆ, ತಯಾರಿ ಯಾವ ರೀತಿ ಇದೆ, ಏನು ವಿಚಾರ ಇದು? ಖಂಡಿತ ಅರವಿಂದ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹೀನಾಯವಾಗಿ ಬಿಜೆಪಿ ಸೋಲನ್ನು ಅನುಭವಿಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದಾಗಿ ಆ ಸೋಲಿನ ಭೀತಿಯಿಂದಾಗಿ ಬಿಜೆಪಿ ಹೊರಬರಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹೀಗಾಗಿ ಮೋದಿ ಅವರ ಇವತ್ತಿನ ಪ್ರಚಾರ ಒಂದು ರೀತಿಯಾದಂತಹ ಬಿಜೆಪಿಗೆ ಒಂದು ಬೂಸ್ಟರ್ ಡೋಸನ್ನು ಕೊಡುತ್ತೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆದ್ದಿರುವಂಥದ್ದು. ಅದೇ ರೀತಿಯಾಗಿ ಮೈತ್ರಿ ಪಕ್ಷದ ಅಂದರೆ JDS ಪಕ್ಷದ ಒಬ್ಬ ಅಭ್ಯರ್ಥಿ ಗೆದ್ದಿರುವಂಥದ್ದು. ಇನ್ನುಳಿದಂತೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸಿಕೊಂಡಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಹೀಗಾಗಿ ಮೋದಿ ಅವರ ಮ್ಯಾಜಿಕ್ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲನ ಕೇಳಿಸಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಗುರಿಯಾಗಿಸಿಕೊಂಡು ಈ ಒಂದು ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಮೋದಿ ಅವರ ಆಗಮನದಿಂದಾಗಿ ಕೊಪ್ಪಳ ಮತ್ತು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ಅನ್ನೋದು ಕೂಡ ರಾಜಕೀಯದಲ್ಲಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ತಮ್ಮ ಮ್ಯಾಜಿಕ್ ಅನ್ನು ತೋರಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕೊಪ್ಪಳದಲ್ಲಿ ಅದೊಂದು ಸಮಸ್ಯೆ ಇದೆ. ಜನಾರ್ದನ್ ರೆಡ್ಡಿ ಅವರ ಬಲ ಇದೆ, ಅದೊಂದು ವಿಚಾರ. ಹಾಗೆಯೇ ಬಳ್ಳಾರಿನಲ್ಲಿ ಸ್ವಲ್ಪ ಶ್ರೀರಾಮುಲು ಅವರ ಸ್ಪರ್ಧೆಯಿಂದ ಪೈಪೋಟಿ ಜೋರಾಗಿದೆ.